ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ಇದರ ಮೂಲ ಉತ್ತರ ಭಾರತದ ಪಂಜಾಬ್ ಪ್ರಾಂತ್ಯದ್ದು. ಈಗ ಕರ್ನಾಟಕ ಒಳಗೊಂಡು ಎಲ್ಲ ಕಡೆ ಮಾಡ್ತಾರೆ. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪಾಲಕ್ನಲ್ಲಿ ವಿಟಮಿನ್ ಎ, ಸಿ ಮತ್ತು ಕೆ ಇವೆ. ಹಾಗೆಯೇ ಮ್ಯಾಗ್ನೀಷಿಯಂ, ಐರನ್ ಮತ್ತು ಮ್ಯಾಂಗನೀಸ್ ಸಮೃದ್ಧವಾಗಿದೆ. ಈ ಪಾಲಕ್ ಪನ್ನೀರ್ ತಿನ್ನೋದರಿಂದ ಕಣ್ಣಿನ ಆರೋಗ್ಯಕ್ಕೆ ಪ್ರಯೋಜನವಾಗುವುದಲ್ಲದೆ ರಕ್ತದೊತ್ತಡದ ಮಟ್ಟವನ್ನು ಸಮತಟ್ಟವಾಗಿಡುತ್ತೆ. ಹಾಗೆಯೇ ಪನ್ನೀರ್ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಪ್ರೋಟೀನ್ ಸಮೃದ್ಧವಾಗಿದೆ. ಬ್ಲಡ್ ಶುಗರ್ ಲೆವೆಲ್ ಸಮತಟ್ಟವಾಗಿಡುತ್ತೆ. ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಇಂಥ ಆರೋಗ್ಯಕರ ಪಾಲಕ್ ಪನ್ನೀರ್ ಮಾಡೋ ವಿಧಾನ ಹೇಳ್ತೇನೆ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪಾಲಕ್ ಪನ್ನೀರ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು 1 ಗ್ಲಾಸ್ ನೀರು ಹಾಕಿ ಕುದಿಯಲ್ಲಿ ಇಟ್ಟಿದ್ದೀನಿ. ನೀರು ಕುದಿ ಬಂದ ಮೇಲೆ ನಾನು ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಟಿಟ್ಕೊಂಡಿರೋ 2 ಕಟ್ಟು ಪಾಲಕ್ನ ನಾನು ಈಗ ಬೇಯಿಸ್ಕೊತಾ ಇದ್ದೀನಿ. ಇದು ತುಂಬ ಹೊತ್ತು ಬೇಯಿಸ್ಕೋಬಾರ್ದು. 2ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕು. ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಪಾಲಕ್ದೆಲ್ಲ ಫ್ಲೇವರ್ಸ್ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ನಾನು ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಛಾಣಿಗೆ ಎತ್ತಿ ಹಾಕೋತಾ ಇದ್ದೀನಿ. ಇದನ್ನು ಛಾಣಿಗೆ ಹಾಕೊಂಡ್ಮೇಲೆ ನಾನು ಫ್ರಿಜ್ಜಲ್ಲಿಟ್ಟಿರೋ ಕೋಲ್ಡ್ ವಾಟ್ರ್ 1 ಗ್ಲಾಸ್ ಹಾಕ್ತಾಯಿದ್ದೀನಿ. ಕೋಲ್ಡ್ ವಾಟ್ರ್ ಯಾಕಂದರೆ ಇದು ಹಸಿರುವಾಗಿ ಹಾಗೇ ಇರುತ್ತೆ, ಕಲರ್ ಚೇಂಜ್ ಆಗೋದಿಲ್ಲ. ನಾನೀಗ ಇದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಹಸಿರಾಗಿ ಬೇಕು, ಗ್ರೀನಾಗೇ ಇರಲಿ ಅನ್ನೋರಾದರೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡ್ರೆ ಈ ಥರ ಗ್ರೀನಾಗಿ ಪೇಸ್ಟ್ ಬರುತ್ತೆ. ನಾನೀಗ ಸ್ವಲ್ಪ ರುಬ್ಬೋದಕ್ಕೆ ಮಸಾಲೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು. 4 ಹಸಿಮೆಣಸಿನ್ಕಾಯಿ, 5ರಿಂದ 6 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ನಾನು ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ನಾನು ಈರುಳ್ಳಿ ಕೂಡ ಕಟ್ ಮಾಡಿದ್ದಕ್ಕೆ ಹಾಕ್ಕೊಂಡು ನಾನು ಒಟ್ಟಿಗೆ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಹುರಿದಾದ್ಮೇಲೆ ಈಗ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಹುಳಿ ಟೊಮೆಟೊ ಆದರೆ ಚಿಕ್ಕದು ಹಾಕ್ಕೊಳ್ಳಿ. ನಾನು ಫಾರಮ್ ಟೊಮೆಟೊ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇರೋ ಟೊಮೆಟೊನ ನಾನು ಯೂಸ್ ಮಾಡಿದ್ದೀನಿ. ನೋಡಿ ಈಗ ಆಗಿದೆ. ಇದು ಸಹ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಮಸಾಲೆ ಏನಿಲ್ಲ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿರೋ ಪಾಲಕ್ ಪನ್ನೀರ್ ಮಾಡ್ಕೋಬೋದು. ನಾನೀಗ ಅದೇ ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನಷ್ಟು ಮತ್ತೆ ಬೆಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು. ಈ ಪನ್ನೀರ್ ಮಸಾಲ, ಪನ್ನೀರ್ಗೆ ಯಾವುದೇ ರೀತಿ ಮಾಡಿದ್ರೆ ಅದು ಬೆಣ್ಣೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು ಅದು ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಎಲ್ಲ ಮಸಾಲೆಗಳು ಅದು ಸಹ ನಾನು ಸ್ವಲ್ಪ ಬೆಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದ್ಮೇಲೆ ನಾನು ಹುರಿದು ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ಮೊದಲಿಗೆ. ನೋಡಿ ಇದು ಸಹ ಸ್ವಲ್ಪ ಫ್ರೈ ಆದಮೇಲೆ ನಾನೀಗ ರುಬ್ಬಿರೋ ಪಾಲಕ್ ಹಾಕ್ತಾಯಿದ್ದೀನಿ. ನೋಡಿ ಆಲ್ರೆಡಿ ಎಲ್ಲ ಬೇಯಿಸಿ ಮಾಡಿರೋದ್ರಿಂದ ಸ್ವಲ್ಪ ಬೆಂದರೆ ಸಾಕು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಈಗ ನಾನು 1 ಲೀಟ್ರ್ ಹಾಲಲ್ಲಿ ಪನ್ನೀರ್ ಮಾಡ್ಕೊಂಡಿದ್ದೀನಿ. ಆ ಪನ್ನೀರ್ ಸಹ ಹಾಕ್ತಾಯಿದ್ದೀನಿ. ಪನ್ನೀರ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ನೋಡಿ ಮಾಡ್ಕೋಬೋದು. ನೋಡಿ ಈಗ ಪಾಲಕ್ ಪನ್ನೀರು ರೆಡಿಯಾಗಿದೆ. ಈಗ ಸ್ವಲ್ಪ ನಮಗೆ ಗ್ರೇವಿ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ತುಂಬ ಗಟ್ಟಿಗೆ ಬೇಕು ಅಂದರೆ ಅಷ್ಟರಲ್ಲೇ ಸಾಕು. ಎಲ್ಲ ಬೆಂದಿರೋದ್ರಿಂದ ಸಣ್ಣ ಉರಿಯಲ್ಲಿ ನಾನು ಒಂದು 5 ನಿಮಿಷ ಬೇಯಿಸಿದ್ದೀನಿ ಪನ್ನೀರ್ ಹಾಕಿದ್ಮೇಲೆ. ನೋಡಿ ಪಾಲಕ್ ಪನ್ನೀರ್ ಈಗ ರೆಡಿಯಾಗಿದೆ. ನಾನು ಫ್ಲೇವರ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಬೋದು. ಈಗ ಫ್ರೆಶ್ ಕ್ರೀಮ್ ಹಾಕಿ ನಾನೀಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ತುಂಬ ಈಸಿಯಾಗಿರೋ ಪಾಲಕ್ ಪನ್ನೀರ್ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಇದು ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಪನ್ನೀರ್ ಮನೆಯಲ್ಲೇ ಹೇಗೆ ಮಾಡೋದೆಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿದ್ದೇನೆ, ನೋಡಿ ಮಾಡ್ಬೋದು. ಪಾಲಕ್ ಪನ್ನೀರ್ಗೆ ಬೇಕಾಗುವ ಸಾಮಗ್ರಿಗಳು:
1 ಲೀಟ್ರ್ ಹಾಲಲ್ಲಿ ಮಾಡಿರೋ ಪನ್ನೀರು, 2 ಕಟ್ ಪಾಲಕ್ಕು, 1 ಈರುಳ್ಳಿ, ಸ್ವಲ್ಪ ಬೆಣ್ಣೆ, 4 ಹಸಿಮೆಣಸಿನ್ಕಾಯಿ, 5ರಿಂದ 6 ಬೆಳ್ಳುಳ್ಳಿ ಎಸಳು, 1 ಇಂಚು ಶುಂಠಿ, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್, ಅರಿಶಿಣ ಪುಡಿ ಅರ್ಧ ಟೇಬಲ್ ಸ್ಪೂನ್, ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನು, 1 ಟೊಮ್ಯಾಟೊ, ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನ್, ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಫ್ರೆಶ್ ಕ್ರೀಮು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.